ಕಂಪ್ಲಿ ಗ್ರಾಮದ ಎಲ್ಲ ದೇವಾನ ದೇವರಿಗೆ ಶ್ರೀ ಸಾಷ್ಟಾಂಗ ನಮಸ್ಕರಿಸಿ, ಸ್ವಾಮೀಜಿಯವರಿಗೆ ಶ್ರೀ ಸಾಷ್ಟಾಂಗ ನಮಸ್ಕರಿಸಿ. ಯಾಕೆ ಈಗ ಭಾಳ ಟೈಮ್ ಎಲ್ಲ ಸಿಗುವುದಿಲ್ಲ, ಎಲ್ಲ ಬಸವಪಟ್ಲೆ ಯತ್ನಾಳ್ ಮಾತ್ರ ಸಿಗುವುದಿಲ್ಲ. ಯಾಕೆ ಅವರು ಮುಂಚೂಣಿ ವಫ್ ಹೋರಾಟ ಮಾಡಿದಂಥ ಯತ್ನಾಳ್ ಅವರೇ ಹಾಗೂ ವಫ್ ಹೋರಾಟಕ್ಕೆ ಎಲ್ಲರೂ ಬೆನ್ನೆಲುಬಾಗಿ ನಮ್ಮ ಹೋರಾಟಕ್ಕೆ ಕೊಟ್ಟಂಥ ಎಲ್ಲ ಪ್ರಮುಖ ನಾಯಕರೇ, ಎಲ್ಲ ನಮ್ಮ ಸಂಘ ಸಂಸ್ಥೆ ಈ ಒಂದು ಹೋರಾಟಕ್ಕೆ ಇವತ್ತು ಕಳೆದ 4 ದಿವಸದಿಂದ ಗಟ್ಟಿಯಾಗಿ ಸಂಘಟನೆ ಮಾಡೋದಕ್ಕೆ ಅವರಿಗೆ ಕೋಟಿ ಕೋಟಿ ಅನಂತ ಅಭಿನಂದನೆಗಳು. ವಿಶೇಷವಾಗಿ ಕುಮಾರ ಬಂಗಾರಪ್ಪ, ಅರವಿಂದ್ ಲಿಂಬಾವಳಿ ಅವರು ಮತ್ತು ಪ್ರತಾಪ್ ಸಿಂಹ ಅವರು ಎಲ್ಲ ವಿಷಯ ಮುಗಿಸ್ಬಿಟ್ಟಾರೆ. ಯಾಕೆ ಭಾಳಷ್ಟು ಟೈಮ್ ಆಗಿದೆ, ಹೆಚ್ಚಿಗೆ ಅದು ಪದೇ ಪದೇ ವಿಷಯಕ್ಕೆ ಪ್ರಸ್ತಾಪ ಮಾಡದೆ ನೇರವಾಗಿ ವಿಷಯಕ್ಕೆ ಬರ್ತೀನಿ. ನಾನು ಈ ಒಂದು ಹೋರಾಟ ಸನ್ಮಾನ್ಯ ಯತ್ನಾಳ್ ಅವರು ಬಿಜಾಪುರ ಪ್ರಾರಂಭ ಮಾಡಿ ಒಂದು ಬಿಜಾಪುರ ಸೀಮಿತ ಪ್ರಾರಂಭ ಮಾಡಿದ್ರು. ಅಲ್ಲಿ ಬೀದರ್ ಮತ್ತು ಗುಲ್ಬರ್ಗ ರಾಜ್ಯದ ಮೂಲೆ ಜನ ಬಂದರು. ಬರೀ ನೀವು ಬಿಜಾಪುರ ಮಾತ್ರ ಯತ್ನಾಳ್ ಅವರು ಮಾಡಬೇಡಿ, ಇದು ಬಹಳಷ್ಟು ಸಮಸ್ಯೆ ಇದೆ. ಬಹಳಷ್ಟು ಕಳೆದ 20 ವರ್ಷದಿಂದ ನಾವು ವಫ್ ಕ್ರಿಮಿನಲ್ಗೆ ಎಡ್ತಾಕಿ ಏಜೆಂಟ್ರಿಗೆ ದುಡ್ಡು ಕೊಟ್ಟು, ವಕೀಲ ದುಡ್ಡು ಕೊಟ್ಟು ಬಹಳಷ್ಟು ಹಾಳಾಗಿದ್ದೇವೆ. ದಯವಿಟ್ಟು ಇದನ್ನೊಂದು ಕೊನೆಗೆ ಹಂತಕ್ಕೆ ನೀವು ಒಂದು ಹೋರಾಟ ಮಾಡಬೇಕಂತ ವಿಶೇಷ ಹಿಂದೂ ಮತ್ತು ಮುಸಲ್ಮಾನ್ ರೈತರು ನಮಗೆ ಮನವಿ ಮಾಡ್ಕೊಂಡ್ರು ಯತ್ನಾಳ್ ಅವರಿಗೆ. ಆಮೇಲೆ ನಮಗೆಲ್ಲರಿಗೂ ಅಲ್ಲಿ ಯತ್ನಾಳ್ ಕರ್ಸ್ಕೊಂಡ ನಂತರ ಕೊನೆಗೆ ಜಗದೀಮಪ್ಪ ಜಾಯಿಂಟ್ ಫಾರ್ಮರ್ ಕಮಿಟಿ ಅಧ್ಯಕ್ಷರು ಅಲ್ಲಿ ಸ್ಥಳಕ್ಕೆ ಬಂದಾಗ ಅಲ್ಲಿ ನಮ್ಮ ಹೋರಾಟ ಅನುಕೂಲತೆ ನೋಡ್ಕೊಂಡು ಬಹಳ ಖುಷಿ ಪಟ್ಟರು. ಈ ಹೋರಾಟ ಬಹಳ ಗಂಭೀರವಾಗಿ ಇಡೀ ದೇಶದಲ್ಲಿ ಇಂಥ ಹೋರಾಟ ಒಂದು ಒಳ್ಳೆಯ ರೀತಿಯ ಹೋರಾಟ ಮಾಡ್ತೀವಿ. ಇದನ್ನು ಬರೀ ನೀವು ಬಿಜಾಪುರ ಸೀಮಿತ ಮಾಡಿಬಿಡ್ರಿ, ನಿಮ್ಮ ಕರ್ನಾಟಕ ರಾಜ್ಯದ ಮೂಲೆ ಪ್ರವಾಸ ಮಾಡಿ ನಮ್ಗೆ ವರದಿ ಕೊಡ್ರಿ ಅಂದಾಗ ನಮ್ಗೆ ಅದು ಬಂತು, ನಮ್ಮ ತಲೆಯಲ್ಲಿ ಬಂತು. ನಮ್ಮ ಮೊದಲನೇ ಇರಲಿಲ್ಲ, ಅವತ್ತು ಮಾಡಿ ಮುಗಿಸ್ಬೇಕಂತ ವಿಚಾರ ಮಾಡಿದ್ವಿ ನಾವು. ಅವತ್ತು ತಾತ್ಕಾಲಿಕವಾಗಿ ಎಲ್ಲ ವಿಚಾರ ಮಾಡಿ ಅವತ್ತು ಧರಣಿ ಕೂತಿದ್ರು ಬಸವರಾಜ ಪಾಟೀಲ್ ಯತ್ನಾಳ್ ಮತ್ತು ನಮ್ಮೆಲ್ಲರೂ. ಆವಾಗ ಕೆಲವೊಂದು ದಿವಸ ಅವತ್ತು ಯಾಕಂದ್ರೆ ಹಿರಿಯರು ಬಂದು ಹೇಳಿದ ನಂತರ ಆ ಒಂದು ಉಪವಾಸಕ್ಕೆ ಅವತ್ತು ಮುಟ್ಟುಗೊಳಿಸಿ ಮತ್ತೆ ಸಭೆ ಸೇರಿದ್ರು ನಾವು. ಆಮೇಲೆ ನಾವೆಲ್ಲರೂ ಬೆಂಗಳೂರಲ್ಲಿ ಸಭೆ ಸೇರಿ ಈ ವಕ್ಫ್ ಹೋರಾಟ ಬಹಳ ಕೆಟ್ಟ ಕಾನೂನು ಇದೆ, ಈ ಕಾನೂನನ್ನು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ನಮ್ಮ ಭಾರತೀಯ ಜನತಾ ಪಕ್ಷ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರದಲ್ಲಿ ಇದಕ್ಕೆ ಕೊನೆ ಹಾಡಬೇಕಂತ ಒಂದು ದಿಟ್ಟ ನಿರ್ಧಾರ ತಗೊಂಡ್ರೆ, ಇದಕ್ಕೆ ನಾವು ಗಟ್ಟಿಯಾಗಿ ಇಡೀ ರಾಜ್ಯದಲ್ಲಿ ಮೂಲೆ ಪ್ರವಾಸ ಮಾಡ್ಬೇಕಂತ ಒಂದು ನಿರ್ಣಯ ತಗೊಂಡು ಕಳೆದ ನವೆಂಬರ್ 25ಕ್ಕೆ ನಾವು ಬೀದರ್ದಲ್ಲಿ ಪ್ರಾರಂಭ ಮಾಡಿದ್ವಿ. ಬೀದರ್ ಮತ್ತು ಗುಲ್ಬರ್ಗ, ರಾಯಚೂರು, ಯಾದಗಿರಿ, ಬಿಜಾಪುರ, ಬಾಗಲಕೋಟೆ ಮತ್ತು ಬೆಳಗಾವಿ ಮೊದಲನೇ ಹಂತದಲ್ಲಿ ಪ್ರವಾಸ ಮಾಡಿ, ಆಮೇಲೆ ನಮ್ಮ ರಾಜ್ಯದ ಅಧಿವೇಶನ ಅಸೆಂಬ್ಲಿ ಅಧಿವೇಶನ ಪ್ರಾರಂಭ ತಗಲಿಕ್ಕೆ 15 ದಿವಸ ನಾವು ಮುಂದೆ ಹಾಕಿ ಮತ್ತು ಇವತ್ತು 2ನೇ ಹಂತದ ಪ್ರಾರಂಭ ಮಾಡಿದ್ವಿ. ಯಾಕಪ್ಪ ಅಂದ್ರೆ ಬರೀ ವಿಶೇಷವಾಗಿ ನಮ್ಮ ವಿರೋಧಿಗಳು ಭಾರತೀಯ ಜನತಾ ಪಾರ್ಟಿ ಬರೀ ಜಗಳ ಕೆಲಸ ಮಾಡ್ತಾರೆ, ಹಿಂದೂ ಮುಸ್ಲಿಂ ಜಗಳ ಹಚ್ತಾರೆ, ತಾವು ಫಾಯ್ದೆ ಮಾಡ್ಕೊತಾರೆ. ಇದು ಏನೂ ಸಂಬಂಧ ಇಲ್ಲ, ಪಕ್ಷಾತೀತ ಹೋರಾಟ ಇದೆ. ಎಲ್ಲರ ಬಡವರ ರೈತರ ಭೂಮಿ ಇರ್ಬೋದು, ಮಠ ಮಂದಿರ ಇರ್ಬೋದು, ಮತ್ತು ಸರ್ಕಾರ ಜಮೀನು ಇರ್ಬೋದು, ಅದನ್ನು ವಕ್ಫ್ ಅಂತ ಒಂದು ಮಾಫಿಯಾ ಇದೆ. ಬರೀ ಈಗ ಕುಮಾರ ಬಂಗಾರಪ್ಪರು ಹೇಳಿದ್ರು, ವಕ್ಫ್ ಆಸ್ತಿ ತಗೊಳ್ಳೋದು ಒಂದು ಟೀಮ್, ಅವ್ರದೇ ಅಂತ ಒಂದು ಟೀಮ್ ಇದೆ. ಇಡೀ ಬರೀ ಕರ್ನಾಟಕ ರಾಜ್ಯದಲ್ಲೆಲ್ಲ ಇಡೀ ದೇಶದ ಮೂಲೆಗಳು ಒಂದು ದೊಡ್ಡ ಮಾಫಿಯಾ ಇದೆ. ಅವರ ಒಂದು ಸಂಬಂಧಪಟ್ಟ ಟೀಮ್ ಇದೆ ದೇಶದಲ್ಲಿ, ಅವ್ರಿಗೆ ಅಲಾಟ್ಮೆಂಟ್ ಮಾಡೋದು, ಅದು ಅಲಾಟ್ಮೆಂಟ್ ಅಲ್ಲಿ ₹1,000 ತಗೋದು, ಆಮೇಲೆ ಲಕ್ಷಾಂತರ ಕೋಟ್ಯಾಂತರ ದುಡ್ಡನ್ನು ಬಾಡಿಗೆ ಮುಖಾಂತರ ಬೆಂಬಲಿಸುವುದು, ಅದನ್ನು ನಮ್ಮ ದೇಶಕ್ಕೆ ವಿರುದ್ಧವಾಗಿ ಕೆಲಸ ಮಾಡೋಕ್ಕೆ ಪಟ್ಟಿ ಕುಡಿದು ಕೂತ್ಬಿಡೋದು. ಈ ಒಂದು ವಿಶೇಷವಾದಂಥ ಈ ಕಾನೂನು ರದ್ದು ಮಾಡಲಿಕ್ಕೆ ಭಾರತೀಯ ಜನತಾ ಪಕ್ಷ ಗಟ್ಟಿಯಾಗಿ ನಿರ್ವಹಿಸಬೇಕು. ಅದಕ್ಕೆ ಸಂಪೂರ್ಣವಾಗಿ ರಾಜ್ಯದ ಮೂಲೆಗೆ ಎಲ್ಲ ಒಂದು ವಿಷಯವನ್ನು ಪ್ರಸ್ತಾಪ ಮಾಡಿ ಈಗಾಗಲೇ ಮೊದಲೇ ವರದಿಯನ್ನು ಸಲ್ಲಿಸಿದೆ. ಮತ್ತು ನಾಳೆ 6 ಮತ್ತು 7ನೇ ತಾರೀಕು 2ನೇ ಹಂತದ ಪ್ರವಾಸದ ಬಗ್ಗೆ ಮತ್ತು ನಮ್ಮ ವಾರದಂತ ಕಂಪ್ಲೇಂಟ್ ಬಂದದ ಎಲ್ಲ ತಗೊಂಡು 6 ಮತ್ತು 7 ದಿಲ್ಲಿಗೆ ಹೋಗಿ ಮತ್ತೆ ವರದಿ ಸಲ್ಲಿಸಲಿಕ್ಕೆ ನಮ್ಮ ಟೀಮ್ ಎಲ್ಲ ಹೊರಟಿದ್ದೇವೆ. ಅದು ಆ ವಿಷಯವನ್ನು ಇನ್ನೂ ಯಾಕಂದ್ರೆ ಅನೇಕ ಒಂದು ರಾಜ್ಯದ ಒಳ್ಳೆ ಕೆಲಸ ಮಾಡೋಕ್ಕೆ
ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮ ಸಂಘಟಿತ ಹೋರಾಟ, ಪಕ್ಷಾತೀತವಾಗಿ ಎಲ್ಲರೂ ಇದರಲ್ಲಿ ಪಾಲ್ಗೊಂಡು ನಿಮ್ಮ ಏನೇ ಅನುಭವ ಇದೆ ನಮ್ಮ ಟೀಮ್ ಹಂಚ್ಕೋಬೇಕು ಮತ್ತು ಎಲ್ಲ ವಿಷಯ ಪ್ರಸ್ತಾಪ ಮಾಡಿಕೊಂಡು ರಾಜ್ಯದಲ್ಲಿ ನಮ್ಮ ವಿಶೇಷ ಭಾರತೀಯ ಜನತಾ ಪಕ್ಷ ನಮ್ಮ ಅಂಗಸಂಸ್ಥೆ ಎಲ್ಲ ಕೂಡಿ ಈ ಕರಾಳ ಕಾನೂನು ಸಂಪೂರ್ಣವಾದ ಭಾರತದ ತೊಲಸಿಗೆ ನಾವು ಏನು ಮಾಡೋಕೆ ಅನ್ನೋದೆಲ್ಲ ವ್ಯವಸ್ಥಿತ ಒಂದು ಭಾರತ ಸರ್ಕಾರಕ್ಕೆ ನಾವೆಲ್ಲ ಮನದಟ್ಟು ಮಾಡಿಕೊಡ್ತೇವೆ. ಮತ್ತು ಸದಾ ನಿಮ್ಮ ಬರೀ ಇವತ್ತು ಬರೀ ಹೋರಾಟಲ್ಲ, ಪ್ರತಿಯೊಂದು ವಿಷಯದಲ್ಲಿ ನಿನ್ನಿಂದಲ್ಲಿ ಎಲ್ಲ ಒಂದು ಕೆಟ್ಟ ಸರ್ಕಾರ. ಯಾಕೆ ಮೊನ್ನೆ ಅಧಿವೇಶನದಲ್ಲಿ ಹೋರಾಟ ಮಾಡಿದ ನಂತರ ಸಿದ್ದರಾಮಯ್ಯ ಬಗ್ಗೆ ಬಹಳ ಗೌರವ ಇತ್ತು. ಈ ಅಧಿವೇಶನದಲ್ಲಿ ಬಹುಶಃ ಒಂದು ಉತ್ತರ ಕೊಡ್ತಾ ಅಂತಂದ್ರೆ ನಾವು ಅಧಿವೇಶನ ಬಹಳ ಇಂಟ್ರೆಸ್ಟ್ ಕೂತಿತ್ತು. ಕ್ಲಿಯರ್ ಹೇಳಿಬಿಟ್ರು, ನಾವು ಕಾನೂನು ತೆಗೆಯೋದಿಲ್ಲ, ಸಾಧ್ಯ ಇಲ್ಲ ಅಂತ ಹೊರಗಿನ ಸ್ಟೇಟ್ಮೆಂಟ್ ಕೊಡ್ತಾರೆ. ನಾವು ಡೈರೆಕ್ಷನ್ ಕೊಟ್ಟಿದ್ದೇವೆ, ಈ ಕಾನೂನಿನಿಂದ ರೈತರಿಗೆ ಅನ್ಯಾಯ ಆಗುದಿಲ್ಲ, ಅದನ್ನು ಉತ್ತರ ತೆಗೆಸ್ಕೊಳ್ತಾರೆ. ಸದನದಲ್ಲಿ ಉತ್ತರ ಕೊಡ್ತಾರೆ, ಯಾವುದೇ ಕಾರಣಕ್ಕೂ ನಾವು ತೆಗೆಯೋದಿಲ್ಲ, ಸಾಧ್ಯ ಇಲ್ಲ, ಸ್ಪಷ್ಟವಾಗಿ ಉತ್ತರ ಹೇಳ್ತಾರೆ. ಈಗ ಎರಡೇ ಮುಖ ಸರ್ಕಾರಕ್ಕೆ ಇದು ಬಹಳ ಅಪಾಯಕಾರಿ. ಮುಂದಿನ ದಿನದಲ್ಲಿ ನಾವು ಯಾಕೆ ನಾವು ಇದನ್ನು ನಮ್ಮ ಮುಂದೆ ಇನ್ನೊಂದು 2 ದಿನದಲ್ಲಿ ಚುನಾವಣೆ ಇದೆ, ಚುನಾವಣೆಗೋಸ್ಕರ ಅಪೋಸ್ ಮಾಡಿದ್ರೆ ಇನ್ನು 3.5 ವರ್ಷದ ಎಲೆಕ್ಷನ್. ರೈತರಿಗೆ, ಮೊಟ್ಟಮಾನ್ಯಗೆ, ಸರ್ಕಾರ ಜಮೀನಿಗೆ ಒಂದು ಕೆಟ್ಟ ಒಂದು ಕಣ್ಣಿಗೆ ಕೂತಾರ. ಅವೆಲ್ಲ ವ್ಯವಸ್ಥಿತವಾದ ನಮ್ಮ ರಾಜ್ಯ ಸರ್ಕಾರದ ಎಲ್ಲ ಭೂಮಿಗಳ ರೈತರ ಭೂಮಿ ಅವ್ರಿಗೆ ಮುಟ್ಟಬೇಕಂತ ಹೋರಾಟ ಮಾಡ್ತೀವಿ. ಅದಕ್ಕೆಲ್ಲರೂ ಸಂಪೂರ್ಣವಾಗಿ ನಮ್ಮ ಬೆಂಬಲ ಕೊಡಬೇಕು. ಎಲ್ಲ ಮತ್ತೆ ಏನಿದ್ರೆ ನಮ್ಮ ವಾರ್ ರೂಮ್ಗೆ ತಿಳಿಸ್ಬೇಕು. ಈ ಕರಾಳ ಕಾನೂನು ಸಂಪೂರ್ಣ ತೊಡೆದು ಹಾಕಲಿಕ್ಕೆ ನಾವು ಏನ್ ಮಾಡ್ಬೇಕು ಎಲ್ಲ ಮಾಡ್ತೇವೆ ಅಂತ ಹೇಳಿ ನಾನು ಹೆಚ್ಚು ಮಾತಾಡಕ್ಕೆ ಟೈಮ್ ಆಗೋದನ್ನ ಹೆಚ್ಚು ಮಾತಾಡಿದೆ. ಈ ಒಂದು ಹೋರಾಟಕ್ಕೆ ಎಲ್ಲ ಬೆಂಬಲ ಕೊಡಬೇಕು ಹೇಳಿ ನಾನು ಮಾತು ಚೇಂಜ್